ಮೂಲತಃ ಎಲ್ಲಿಯವರು ಸರ್ ನೀವು? ನಮ್ದು ಆ್ಯಕ್ಚುಲಿ ಉತ್ತರ ಪ್ರದೇಶ ಸರ್. ಓಕೆ. ಇವ್ರ ಪರಿಚಯ ಆಗಿದೆ ಹೇಗೆ ಪವಿತ್ರ ಗೌಡ ಅವರು? ಸರ್ ನಾನು ಜಾಬ್ ಬರುವಾಗ IBM ಅಲ್ಲಿ ನಂಗೆ ಜಾಬ್ ಬಂದಿತ್ತು. ಅವಾಗ ನಾನು ಬ್ಯಾಂಗ್ಳೂರ್ ಬಂದಿದ್ದೆ. ಓಕೆ, ಹಾಂ. ಸೊ ಅಲ್ಲಿ ಪರಿಚಯ. ನಾವಿಬ್ಬರು ಒಂದೇ ಸೊಸೈಟಿದಲ್ಲಿ ಇರೋದು ಸರ್. ಓಕೆ. ಅಂದರೆ ನಿಮ್ಮ ತಂದೆ ದಿನಸಿ ಅಂಗಡಿ ಇತ್ತು ಅಂತ ಆ ಥರ ಒಂದು ಸುದ್ದಿ ಇತ್ತು, ಹೌದಾ? ಏನು? ನಿಮ್ಮ ತಂದೆದೊಂದು ದಿನಸಿ ಅಂಗಡಿ ಇತ್ತು, ಕಿರಾಣಿ ಅಂಗಡಿ ಇತ್ತು, ಅಲ್ಲಿಗೆ ಬರ್ತಾ ಇದ್ರು, ಹಾಗೆ ಪರಿಚಯ ಆಯಿತು ಅಂತ? Sir, it is a very wrong news. ಹಾಂ. My father is a contractor. ಓಕೆ. And I am into IT profession. ನಾವು ಯಾಕೆ ಬಿಸ್ನೆಸ್ ಮಾಡ್ಕೊಂತೀವಿ ಸರ್? ಅದು ಓಕೆ. ಬಿಸ್ನೆಸ್ ಮಾಡಿದ್ರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ನೋ ಸರ್, ನೋ ಚಾನ್ಸ್ ಅಟ್ ಆಲ್. ಓಕೆ. ಹಾಂ. ಅಂದರೆ ಇಬ್ಬರು ಲವ್ ಮಾಡೋದು ಶುರು ಮಾಡಿದ್ರೆ ಅದು ಲವ್ ಮ್ಯಾರೇಜ್ ಅಥವಾ ಹೇಗೆ ಸರ್? ಅರೇಂಜ್ ಮ್ಯಾರೇಜ್ ಯಾವ ರೀತಿಯಾಗಿ? ಬೋತ್ ಸರ್. ಓಕೆ. ಮನೇಲಿ ಒಪ್ಪಿಸಿ ಮದುವೆ ಆದ್ರಿ? ಓಕೆ ಸರ್. ಈ ಡಿಫ್ರೆನ್ಸ್ ಯಾಕೆ ಶುರುವಾಯ್ತು ಸರ್? ಯಾಕೆ ಭಿನ್ನಾಭಿಪ್ರಾಯ ಬಂತು, ಹೇಗೆ? ಯಾವುದು? ನಂದು ಪವಿತ್ರ. ಹಾಂ, ಹೌದು. ಹಾಂ ಸರ್, ಆದರೆ ವಿ ಬೋತ್ ವೇರ್ ಇಂಟು ಟೂ ಡಿಫ್ರೆಂಟ್ ಪ್ರೊಫೆಷನ್ಸ್. ಓಕೆ. ನಾನು IT ಇಂಡಸ್ಟ್ರಿ, ಅವ್ರು ಬಂದು ಫಿಲ್ಮ್ ಇಂಡಸ್ಟ್ರಿ. ಸೊ ನಮ್ಮ ಇಬ್ಬರದಲ್ಲಿ ಟೈಮಿಂಗ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಆಮೇಲೆ ಆ ಟೈಮಿಂಗ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಅದು ಚಿಕ್ಕ ವಿಷಯನಿಂದ ನಾವಿಬ್ಬರಿಗೂ ಡೈಲಿ ಯಾವಾಗ ಸಿಗ್ತೀವಿ ಅವಾಗ ಆ ಲವ್ ಪಾಠ ಇರಲಿಲ್ಲ, ಆ ಜಗಳ ಪಾಠ. ಯಾಕಂದರೆ 2009 ನನ್ನ ಮಗಳು ಹುಟ್ಟಿದ್ಲು. ಸೊ ಆ ಮಗಳನ್ನ ನೋಡ್ಕೊಳಕ್ಕೆ ಇಬ್ಬರಿಗೂ ಟೈಮ್ ಸಿಗ್ತಾ ಇರಲಿಲ್ಲ. ನಾನು ಇಲ್ಲಾಂದ್ರೆ ನಾನು ಆಫೀಸ್ ಬಿಟ್ಟು ಮನೇಲಿ ಕೂತ್ಕೊಂಡು ಮಗಳು ನೋಡ್ಕೋಬೇಕು, ಇಲ್ಲಾಂದರೆ ಪವಿತ್ರ ಗೌಡ ಫಿಲ್ಮ್ ಬಿಟ್ಟು ಅವಳು ಕೂತ್ಕೊಂಡು ಮಗಳು ನೋಡ್ಕೋಬೇಕು. ಓಕೆ. ಸೊ ಐ ನೆವರ್ ಕಾಂಪ್ರಮೈಸ್ಡ್ ಆನ್ ಮೈ ಜಾಬ್, ಶಿ ನೆವರ್ ಕಾಂಪ್ರಮೈಸ್ಡ್ ಆನ್ ಹರ್ ವರ್ಕ್. So we had small little problems and we went to the court and we got divorced separately. ಓಕೆ. ಯಾವ ಇಸ್ವಿಯಲ್ಲಿ ಸರ್? ಯಾವ ಇಯರ್ಲಿ ಇಬ್ಬರು ಬೇರೆ ಆಗಿದ್ದು? 2013 ಸರ್. 13. ಅಂದರೆ ನೀವು ಪರಿಚಯ ಆಗೋಕ್ಕೂ ಮುನ್ನವೇ ಅವ್ರು ಇಂಡಸ್ಟ್ರಿಲಿ ಇದ್ರಾ, ಸಿನಿಮಾ ಇಂಡಸ್ಟ್ರಿಲಿ? ಇಲ್ಲ. ನಮ್ಮ ಮದುವೆ ಆದಿ ಮಗಳು ಹುಟ್ಟಾದ್ಮೇಲೆ ಅವ್ರು ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಮಾಡಿದ್ರು. ಓಕೆ. ಹಾಂ. ನಿಮ್ದೇನು ಇದಿರ್ಲಿಲ್ವಾ, ಅಂದರೆ ಬೇಡ ಸಿನಿಮಾ ಇಂಡಸ್ಟ್ರಿ ಆ ಥರ ಏನು ಒಪಿನಿಯನ್ ಇರಲಿಲ್ವಾ? ಇತ್ತು ಸರ್, ಬಟ್ ಒಬ್ಬ ಏನು ಹೇಳ್ತೀರಾ, ಶಿ ಸ್ಟಾರ್ಟೆಡ್ ಗೆಟಿಂಗ್ ಆಪರ್ಚುನಿಟೀಸ್. ಸೊ ಶಿ ಕ್ಯಾರಿಡ್ ಲಕ್ ವಿತ್ ಹರ್ ಸೆಲ್ಫ್. ಸೊ ಶಿ ಸ್ಟಾರ್ಟೆಡ್ ಗೆಟಿಂಗ್ ಆಪರ್ಚುನಿಟೀಸ್. ಸೊ ಅಂಥದ್ದಲ್ಲಿ ಶಿ ಗ್ರೂ. ನನಗೆ ಅಂಥ ಸಮಯನೇ ಸಿಕ್ಕಿಲ್ಲ ದಟ್ ಐ ಕ್ಯಾನ್ ಸ್ಟಾಪ್ ಹರ್. ಓಕೆ. ಹಾಂ. ಡಿವೋರ್ಸ್ ಆದ ನಂತರ ಕಾಂಟ್ಯಾಕ್ಟ್ಗೆ ಏನಾದರೂ ಬಂದಿದ್ರಾ, ಮಾತಾಡಿದ್ರಾ? The last time I spoke to her was on the court the last day. ಓಕೆ. ಹಾಂ. ಅಂದರೆ ಮಗಳನ್ನ ನೀವು ಆಗಾಗ ಬಂದು ಭೇಟಿ ಆಗ್ತಿದ್ರಾ? ಮಗಳನ್ನ ನಾನು ಒಂದ್ಸತಿ ಭೇಟಿ ಆಗಿದ್ದೀನಿ, 2-3 ಸತಿ ಫೋನಲ್ಲಿ ಮಾತಾಡಿದ್ದೀನಿ ಇಷ್ಟು 12 ವರ್ಷದಲ್ಲಿ. ಓಕೆ. ಅಂದರೆ ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಪರಿಚಯದ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿತ್ತಾ ಅಥವಾ ಹೇಗೆ? ಅದು ನನಗೆ ಡಿವೋರ್ಸ್ ಆದಮೇಲೆ ಸುಮಾರು ದಿನಗಳು ಆದಮೇಲೆ ಗೊತ್ತಾಯಿತು. ಓಕೆ. ಹಾಂ. ಓಕೆ. ಅಂದರೆ ಅವರಿಬ್ಬರು ಮದುವೆ ಆಗಿದ್ದಾರೆ ಅಂತ ಒಂದು ಸುದ್ದಿ ಇದೆ, ನಿಮ್ಗೆ ಏನಾದರೂ ಗೊತ್ತಾ ಸರ್, ಹೇಗೆ? ಅದು ಸುದ್ದಿ ಪ್ರಕಾರನೇ ಗೊತ್ತು ಸರ್, ಅಷ್ಟೇ. ನಾನು ಕಣ್ಣಲ್ಲಿ ನೋಡಿಲ್ಲ. ಓಕೆ. ಅಂದರೆ ಈಗ ನಮಗೆಲ್ಲ ಹೇಗೆ ಗೊತ್ತಿದೆ ಅಷ್ಟು ಗೊತ್ತು ಅಷ್ಟೇ, ಮದುವೆ ಆಗಿದ್ದಾರಂತೆ ಅಂತ. ಅಷ್ಟೇ. ಓಕೆ. ಈ ಪವಿತ್ರ ಗೌಡ ಹೇಗೆ ಸರ್? ಅಂದರೆ ನೇಚರ್ ಹೇಗೆ? ಅಂದರೆ ನಾವೆಲ್ಲ ಈಗ ಮೀಡಿಯಾದಲ್ಲಿ ಹೇಗೆ ಇದಾಗ್ತಿದೆ ಅಂದರೆ ಪವಿತ್ರ ಗೌಡ ಅವರಿಂದಾಗ ಒಂದು ಜೀವ ಹೋಯ್ತು ಆ ಥರ ಒಂದು ಸುದ್ದಿ ಆಗ್ತಾ ಇದೆ. ಹೇಗೆ ಅವರು ತುಂಬ ಕೋಪಿಷ್ಟೇನಾ, ಯಾವ ರೀತಿಯಾಗಿ ಸರ್? ಇಲ್ಲ ಸರ್, ನನ್ಗೆ ಗೊತ್ತಿರೋ ಪ್ರಕಾರ ಕೋಪಿಷ್ಟಲ್ಲ ಅವರು. ಆ ಕೋಪ ಅಂದರೆ ಇಟ್ಸ್ ಕಾಮನ್ ಟು ಎವ್ರಿ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಎವ್ರಿ ಆನಿಮಲ್ ಆನ್ ದಿ ಅರ್ತ್ ಸರ್. ಹೌದು. ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಶಿ ಇಸ್ ವೆರಿ ಸಾಫ್ಟ್ ಹಾರ್ಟೆಡ್ ಆ್ಯಂಡ್ ಶಿ ಇಸ್ ವೆರಿ ಕೆರಿಯರ್ ಓರಿಯೆಂಟೆಡ್ ಲೇಡಿ ಸರ್. ಓಕೆ. She wanted to be a successful lady and a very successful businesswoman. Okay. And she has proved it as well. She has done almost like good movies, and after that she became an entrepreneur of the Red Carpet 777, which is in R.R. Nagar. ಹೌದು. So she has proved it. ಓಕೆ. ಈ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಾಗ ಏನು ಹೇಳ್ತೀರಿ ಸರ್? ಈ ಇನ್ಸಿಡೆಂಟ್ಗೆ ನೋಡಿದ್ರೆ ನನಗೆ ಪವಿತ್ರ ಗೌಡ ತಪ್ಪೇನು ಅನಿಸ್ತಾ ಇಲ್ಲ. ಯಾಕಂದರೆ ಅವಳಿಗೆ ನೋಡಿ, ನೀವೇ ರಿಪೋರ್ಟರ್ಸ್ ಪ್ಲಸ್ ಟಿವಿದಲ್ಲಿ ತೋರಿಸೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಅಲ್ಲಿ ಫಿಸಿಕಲ್ ಆಗಿ ನಾನು ಅಲ್ಲಿ ಇಲ್ಲ, ನಾನು ನೋಡಿಲ್ಲ. ಸೊ ನೀವು ತೋರಿಸೋದು, ನೀವು ಹೇಳೋ ಪ್ರಕಾರ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಇಲ್ಲಿ ರೇಣುಕಾ ಸ್ವಾಮಿಯವರು ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗಿ ಮೆಸೇಜ್ಗಳು ಕಳಿಸ್ತಾ ಇದ್ರು. ಹೌದು. ಪ್ಲಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೋಟೋಸ್ ವಿಡಿಯೋಸ್ ಏನೋ ಕಳಿಸ್ತಾ ಇದ್ರು ಅಂತೆ. ಹೌದು. ಸೊ ನನ್ನ ಪ್ರಕಾರ ಪವಿತ್ರ ಗೌಡ ಡೆಫಿನೆಟ್ಲಿ ಅವ್ರು ಬ್ಲಾಕ್ ಮಾಡಿರ್ತಾರೆ. ಹೌದು. ಆದ್ರೂ ಆ ಮನುಷ್ಯ ಡಿಫ್ರೆಂಟ್ ಐಡಿಯಾಸ್ನಿಂದ ಅದೇ ಮೆಸೇಜ್ಗಳು ಕಳಿಸ್ತಾ ಇದ್ರೆ ಶಿ ಗಾಟ್ ಹೈಪರ್ಡ್ ಆ್ಯಂಡ್ ಶಿ ಇನ್ಫಾರ್ಮ್ ದ ಸೇಮ್ ಇನ್ಫಾರ್ಮೇಶನ್ ಟು ದರ್ಶನ್. ಸೊ ಇಲ್ಲಿ ದರ್ಶನ್ ಅವ್ರದ್ದು ಒಂದು ಮೇನ್ ಅಲ್ವಾ, ಬಿಕಾಸ್ ಬೇರೆ ಯಾರು ಇಲ್ಲ ಪವಿತ್ರ ಗೌಡ ಜೊತೆ ಹೇಳಕ್ಕೆ. ಸೊ ಶಿ ವೆಂಟ್ ಅಂಡ್ ಇನ್ಫಾರ್ಮ್ ದ ಇನ್ಫಾರ್ಮೇಶನ್ ಟು ದರ್ಶನ್. ಸೊ ದರ್ಶನ್ ವುಡ್ ಹ್ಯಾವ್ ಟೇಕನ್ ಸಮ್ ಸ್ಟೆಪ್.
ಅವರು ನೋಡಿ ನಾನು ಹೇಳ್ತಾ ಇದ್ದೀನಿ, ಒಂದು ತಪ್ಪು ಏನು ಮಾಡಿದ್ದಾರೆ ಅಂದರೆ ಅವ್ರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಲ್ಲ. ಹೌದು. ಇನ್ಫಾರ್ಮ್ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಹ್ಮ್ ಹ್ಮ್ ಬಟ್ ಹೌದು ಸರ್, ಸಾಧ್ಯನೇ. ಇವಾಗ ನನಗೂ ನನ್ನ ಮಗಳಿಗೆ ಯಾರಾದರೂ ಬಂದುಬಿಟ್ಟು ಟಾರ್ಚರ್ ಮಾಡಿದರೆ, ಈ ಥರ ಮೆಂಟಲ್ ಟಾರ್ಚರ್ ಮಾಡಿದರೆ, ನಾನು ಆ ಹುಡುಗನ ಕರಿತೀನಿ, ಮಗ ಇದೆಲ್ಲ ಮಾಡಬಾರ್ದು, ಇದೆಲ್ಲ ತಪ್ಪು ಅಂತ ಹೇಳ್ತೀನಿ. ಹ್ಮ್ ಹ್ಮ್ ಇನ್ನೂ ಅವನು ತಪ್ಪು ಮಾಡಿದರೆ ತಿರ್ಗಾ ಪದೇ ಪದೇ ನನ್ನ ಮಗಳಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಸೆಕೆಂಡ್ ಟೈಮ್ ಹೊಡೆದು ಅವ್ರ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ಹ್ಮ್ 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 ಇನ್ನೂ ಮಾಡಿದ್ರೆ ಲಾಸ್ಟ್ ಸ್ಟೇಜ್ ಪೊಲೀಸವ್ರ ಹತ್ರ ನಾನು ಕರ್ಸ್ಕೊಂಡು ಹೋಗೋದು. ಹೌದು ಹೌದು. ಅಲ್ವಾ? ಹ್ಮ್, ಅದೇ ಹ್ಮ್. ಸೇಮ್ ಕೆಲಸ ಪವಿತ್ರ ಅವರನ್ನು ಮಾಡಿದ್ದಾರೆ. ಏನು ಹ್ಮ್. ಮಾಡಿದ್ದಾರೆ? ಯಾಕಂದರೆ ಶಿ ಈಸ್ ಆಲ್ಸೋ ಬಿಸ್ನೆಸ್ ಲೇಡಿ, ಅವ್ರಿಗೆ ತುಂಬ ಗುಡ್ ವಿಲ್ ಇದೆ, ಹೌದು. ಸ್ಟೇಟಸ್ ಇದೆ, ಆ್ಯಂಡ್ ಶಿ ಇಸ್ ಅ ವೈಫ್ ಆಫ್ ದರ್ಶನ್ ಆಸ್ ವೆಲ್. ಸೊ ಹ್ಮ್. ಅವಳು ಎಲ್ಲಿ ನಾನು ಪೊಲೀಸ್ ಹತ್ರ ಹೋದರೆ ನಮ್ಮ ಗಂಡನ ಹೆಸರು ಹಾಳಾಗುತ್ತೆ, ನನ್ನ ಬಿಸ್ನೆಸ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಯೋಚನೆ ಬಂದಿರ್ಬೋದು. ಹೌದು. ಅದಕ್ಕೋಸ್ಕರ ಅವ್ರು ಪೊಲೀಸ್ ಹತ್ರ ಹೋಗಿಲ್ಲ. ಓಕೆ. ದರ್ಶನ್ ಅವ್ರಿಗೆ ಹೇಳಿದ್ದಾರೆ. ಹ್ಮ್ ದರ್ಶನ್ ಅವರು ಅವ್ರ ಫ್ರೆಂಡ್ಸ್ ಹೇಳಿದ್ದಾರೆ. ಹ್ಮ್ ಸೊ ಇಲ್ಲಿ ಹೆಂಗ್ ನಡೀತು, ನಡೀತು, ನನ್ನ ಪ್ರಕಾರ ಇಟ್ಸ್ ಬ್ಯಾಡ್ ಆಫ್ ಟೈಮ್ ಸರ್. ಬಂದು ಅವ್ರಿಗೆ ಸಾಯಿಸ್ಬೇಕು ಅಂತ ಉದ್ದೇಶ ಇರಲಿಲ್ಲ ಅನ್ಸುತ್ತೆ. ಓಕೆ. ಕರೆದ್ಬಿಟ್ಟು ಮಾತು ಹೇಳೋಣ ಅಂತ ಆಗಿರ್ಬೋದು, ಬಟ್ ಅಲ್ಲಿ ನಡೆದಿರೋದೇ ಬೇರೆ ಆಗೋಯ್ತು. ಅದು ನಡೆದಬಾರ್ದಾಯ್ತು ನನ್ನ ಪ್ರಕಾರ. ಅದು ಇಟ್ ಶುಡ್ಂಟ್ ಹ್ಯಾಪನ್. ಹೌದು ಹೌದು. ಬಟ್ ಆಗೋಯ್ತು ಸರ್. ದ ಪರ್ಸನ್ ಹೂ ಹ್ಯಾಸ್ ಟು ಗೋ ಹ್ಯಾಸ್ ಗಾನ್. ಐ ಆಮ್ ವೆರಿ ಸಾರಿ ಫಾರ್ ದ ಇನ್ಸಿಡೆಂಟ್ ವಾಟ್ ಹಸ್ ಹ್ಯಾಪನ್, ಅಂಡ್ ಐ ರಿಯಲಿ ಶೋ ಸಿಂಪತಿ ಆನ್ ದ ಪರ್ಸನ್ ವಾಸ್ ಡೈಡ್. ಬಟ್ ಸ್ಟಾರ್ಟ್ ಮಾಡಿದ್ದು ಅವರೇ, ಎಂಡ್ ಹೆಂಗಾಗುತ್ತೋ ಗೊತ್ತಿಲ್ಲ. ಅದೇ ಈಗ ನೀವು ಹೇಳ್ತಿರೋದು ಅದೆಲ್ಲವೂ ಕೂಡ ಒಪ್ಕೋಬೋದು ನಾವು. ನೀವು ಹೇಳ್ತಿರೋ ವಾದೆಲ್ಲ ಸರಿ. ಬಟ್ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡ್ತಾ ಇದ್ರೆ ಎಂಥವ್ರು ಬೆಚ್ಚ ಬೀಳ್ಬೇಕು ಆ ಲೆವೆಲಿಗೆ ಹೊಡೆದಿದ್ದಾರೆ. ಅದೇ ಒಂದು ಮಿಸ್ಟೇಕ್ ನನಗೆ ತಪ್ಪು ಅನಿಸ್ತಾ ಇದೆ. ಹೌದು ಸರ್. ಈಗ ಲಾಸ್ಟ್ ಒಂದು ಪ್ರಶ್ನೆ. ಈ ಪವಿತ್ರ ಕೂಡ ಮುಂಚೆ ಹೇಗಿದ್ರು ಸರ್? ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇದ್ರ? ಅವ್ರ ಬ್ಯಾಕ್ಗ್ರೌಂಡ್ ಹೇಗಿತ್ತು? ಫ್ರಮ್ ಎ ಗುಡ್ ಫ್ಯಾಮಿಲಿ. ಬಡವ್ರ ಫ್ಯಾಮಿಲಿ ಅಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲ, ಅಬೋ ಮಿಡಲ್ ಕ್ಲಾಸ್. ಓಕೆ. ಓಕೆ. ಫಾದರ್ ಇಸ್ ಅ ಬಿಸ್ನೆಸ್ ಮ್ಯಾನ್. ಅವ್ರ ಫ್ಯಾಮಿಲಿ ಕಡೆ ಅವರು ತುಂಬಾ ಒಳ್ಳೆಯವರು. ಗುಡ್ ಫ್ರಮ್ ಫೈನಾನ್ಷಿಯಲ್ ಸೈಡ್. ಓಕೆ. ಅಂದ್ರೆ ನಿಮ್ಗೆ ಈಗ ಪವಿತ್ರ ಗೌಡ ಜೊತೆಗೆ ಡಿವೋರ್ಸ್ ಆಯ್ತು, ಇನ್ನೊಂದು ದರ್ಶನ್ ಅವ್ರ ಜೊತೆಗಿದ್ದಾರೆ, ಅದು ಯಾವುದಕ್ಕೂ ಸಿಟ್ಟಿಲ್ಲ ನಿಮಗೆ? ಯಾವುದೇ ಬೇಸರ ಇಲ್ಲ? ಬೇಸರ ಯಾಕೆ ಸರ್? ಶಿ ಹ್ಯಾಸ್ ಕಂಟಿನ್ಯೂಡ್ ವಿತ್ ಹರ್ ಲೈಫ್. ಅಷ್ಟೇ. ಓಕೆ. ಇವಾಗ ಬೇಸರ ಮಾಡ್ಕೊಂಡು ಅವ್ರ ಜೀವನ ಯಾಕೆ ಹಾಳು ಮಾಡ್ಕೊಳ್ಳೋದು, ನಾನು ಯಾಕೆ ಹಾಳು ಮಾಡ್ಕೊಳ್ಳೋದು? ಶಿ ಹ್ಯಾಸ್ ಕಂಟಿನ್ಯೂಡ್ ಆ್ಯಂಡ್ ಶಿ ಮೂವ್ಡ್ ಆನ್. ಓಕೆ. ಇನ್ನೊಂದು ಸುದ್ದಿ ಇದೆ, ನಾನು ಕೇಳಬಹುದೋ ಕೇಳಬಾರ್ದೋ ನಂಗೆ ಗೊತ್ತಿಲ್ಲ, ಆದ್ರೆ ಈ ಸಂದರ್ಭದಲ್ಲಿ ಕೇಳ್ತಿದ್ದೀನಿ. ದರ್ಶನ್ ಅವ್ರ ಜೊತೆಗೆ ಅವರಿಗೆ ಸಂಪರ್ಕ ಶುರುವಾದ್ಮೇಲೆ ನಿಮ್ಮಿಬ್ಬರ ನಡುವೆ ಡಿಫ್ರೆನ್ಸ್ ಜಾಸ್ತಿ ಆಯ್ತು ಅಂತ, ಹೌದಾ ಅದು? ಸರ್ ಇದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಯಾಕಂದ್ರೆ ನಮ್ಮ ಜೊತೆ ಇರುವಾಗ ನಾನು ಯಾವಾಗಲೂ ದರ್ಶನ್ ಸುದ್ದಿ ಬಂದಿತ್ತು ಅಂತ ಗೊತ್ತಿಲ್ಲ. ಓಕೆ. ಓಕೆ. ಐ ಥಿಂಕ್ ನಿಮ್ಮ ಡಿವೋರ್ಸ್ ಆದಮೇಲೆ ಅವ್ರ ಜೊತೆ ಸಂಪರ್ಕ ಸಿಕ್ಕಿದೆ ಅನ್ಸುತ್ತೆ ಅವರಿಗೆ. ಆಗ್ಬೋದು ಸರ್, ಐ ಡೋಂಟ್ ನೋ. ಓಕೆ. ನಿಮ್ಮದು ಸರ್ ಈಗ ಮತ್ತು ಮ್ಯಾರೇಜ್ ಆದ್ರೆ ಹೇಗೆ? ನೋ ಸರ್, ಐ ಆಮ್ ಸ್ಟಿಲ್ ಸಿಂಗಲ್. ಓಕೆ. ಎಲ್ಲಿ ಸರ್? ಬ್ಯಾಂಗ್ಳೂರ್ ಅಥವಾ ನಿಮ್ಮ ಯು ಪಿ ಹೋದ್ರೆ ಹೇಗೆ ಸರ್? ಸರ್ ನಾನು ಯು ಪಿದಲ್ಲೇ ಇದ್ದೀನಿ ಸರ್. ಯು ಪಿ ಅಲ್ಲೇ ಇದ್ದೀರಿ. ಓಕೆ. ಕನ್ನಡ ಚೆನ್ನಾಗಿ ಮಾತಾಡ್ತೀರಿ, ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಭಾಳ ವರ್ಷ ಇದ್ರಿ ಅನ್ಸುತ್ತೆ ಬೆಂಗಳೂರಲ್ಲಿ? ಬ್ಯಾಂಗ್ಳೂರಲ್ಲಿ 2003 2013 ವರ್ಕ್ ಇದೆ ಸರ್. ಓಕೆ. 10 ಇಯರ್ಸ್ ಇದ್ರಿ. ಓಕೆ. 10 years. ಓಕೆ ಸರ್. ಥ್ಯಾಂಕ್ ಯು ಸೊ ಮಚ್. ಇವತ್ತು